ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಕ್ಚುಲಿ ಲಿಶು ಇಲ್ಲ, ತುಂಬಾ ಬೋರ್ ಆಗ್ತಾ ಇರುತ್ತೆ ಮನೆಯಲ್ಲಿ. ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ನ ಶೂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ನಮ್ಮ ಡೇ ಬೇಗನೆ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಅಂದರೆ ಲಿಶು ಇಲ್ಲ ಅಂದ್ರೂ ಶರಣ್ಗೆ ಇವಾಗ ಬೇಗ ಲಾಗಿನ್ ಆಗಬೇಕು. ಸೊ ಅರೌಂಡ್ 7:30ಗೆಲ್ಲ ಅವ್ರಿಗೆ ಕಾಲ್ ಇರುತ್ತೆ. ಸೊ ಬೇಗ ಎದ್ದು ತಿಂಡಿ ಎಲ್ಲ ರೆಡಿ ಮಾಡಬೇಕಾಗತ್ತೆ. ಇನ್ನು ಅವರು ಒಂದ್ಸರಿ ಕಾಲ್ ತೊಗೊಂಡ್ಬಿಟ್ರೆ ಆಮೇಲೆ ತಿಂಡಿಗೆ ಬರಲ್ಲ ಅಂದ್ಬಿಟ್ಟು ಬೇಗ ಎದ್ದು ದೀಪ ಎಲ್ಲ ಹಚ್ಚಿ ನಾನು ಫ್ರೆಶ್ ಅಪ್ ಆಗಿ ಈಗ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದೋಸೆ ಇಟ್ಟಿತ್ತು, ಅದಕ್ಕೇ ಮಸಾಲೆ ದೋಸೆ ಮಾಡಲಾ ಅಂತ ಕೇಳಿದೆ ಶರಣ್ ಬೇಡ, ತಿಂದು ಬೋರ್ ಆಗೋಗಿದೆ, ಮಸಾಲೆ ದೋಸೆ ತೆಳು ಆಲೂಗಡ್ಡೆ ಪಲ್ಯ ಮಾಡಿಬಿಡು ಅಂದರು. ಸೊ ಹಾಗಾಗಿ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜೆಪ್ಟೋಲ್ಲಿ ಏನೇನೋ ಐಟಮ್ಸ್ ಆರ್ಡರ್ ಮಾಡಿದ್ದೆ, ಅದನ್ನೆಲ್ಲ ಎತ್ತಿಟ್ಕೊಂಡು ಆನಂತರ ರೆಡಿ ಮಾಡ್ಕೊತಾ ಇದ್ದೀನಿ. ತೆಳು ಆಲೂಗಡ್ಡೆ ಪಲ್ಯ ರೆಸಿಪಿನ ನಾನು ಮುಂಚೆ ಶೇರ್ ಮಾಡಿದ್ದೀನೋ ಇಲ್ವೋ ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ. ಸದ್ಯಕ್ಕೆ ಬ್ರೀಫಾಗಿ ನಾನು ಹೇಳ್ತಾ ಹೋಗ್ತೀನಿ ಅಷ್ಟೇ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕಿ ಅದಕ್ಕೆ ಖಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಗರಂ ಮಸಾಲ, ಧನಿಯಾ ಪೌಡರ್ ಹಾಗೆ ಜೀರಾ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದು ಹೆಂಗೆ ಅಂದರೆ ಸ್ವಲ್ಪ ಸಾಗು ಥರನೇ ಇರುತ್ತೆ. ಈಗ ಬಾಂಬೆ ಸಾಗು ಎಲ್ಲ ಹೇಗೆ ಮಾಡ್ತಾರೆ ಅದೇ ಥರನೇ, ಬಟ್ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕ್ತೀನಿ ಅಷ್ಟೇ. ಈ ನಡುವೆ ನನಗೆ ಬೆಳಗ್ಗೆನೇ ಹೊಟ್ಟೆನೂ ಕೂಡ ಹಸಿತಾ ಇರುತ್ತೆ. ಸೊ ಫಸ್ಟು ಶರಣಿಗೆ ಟಿಫನ್ ಎಲ್ಲ ಕೊಟ್ಬಿಟ್ಟು ನಾನು ಕೂಡ ಟಿಫನ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಬೇರೆ ಎಲ್ಲ ಕೆಲಸನೂ ಕೂಡ ಮಾಡ್ಕೊಳೋಣ ಅಂತ. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಯ್ತಲ್ವಾ, ಅದಕ್ಕೆ ಸಮ್ಮರ್ ಎಸೆನ್ಷಿಯಲ್ ಏನೆಲ್ಲ ಬೇಕು, ಈ ಐಸ್ ಕ್ರೀಮ್ ಬೌಲು ಅದನ್ನೆಲ್ಲ ಆರ್ಡರ್ ಮಾಡಿದ್ದೆ ನೆಸ್ತೇಶಿಯಾಯಿಂದ. ಈಗಂತೂ ಟ್ರೆಂಡಿಂಗ್ ಆಗಿರೋದು ಹಾಗೆ ತುಂಬ ಅಸ್ಥೆಟಿಕ್ ಆಗಿರೋದು ಅಂದರೆ ನೆಸ್ತೇಶಿಯಾ ಪ್ರಾಡಕ್ಟ್ಸ್ ಅಲ್ವಾ. ನಾನು ಕೂಡ ತರಿಸ್ಬೇಕು ಅಂತ ತುಂಬ ದಿವಸದಿಂದ ಅನ್ಕೊತಿದ್ದೆ. ಸೊ ಫೈನಲಿ ತರಿಸಿದ್ದೀನಿ. ಸೊ ನೋಡೋಣ ಒಂದೊಂದಾಗೇನೆ, ಸ್ವಲ್ಪ ಲಿಶುಗೆ ಅಂತ, ಸ್ವಲ್ಪ ನನಗೆ, ಹಾಗೆ ನನ್ನ ಫೋಟೋ ಶೂಟಿಗೂ ಕೂಡ ಹೆಲ್ಪ್ ಆಗೋ ಅಂತ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಬನ್ನಿ ಒಂದೊಂದಾಗೆ ಅದನ್ನೆಲ್ಲದನ್ನು ಕೂಡ ಶೇರ್ ಮಾಡ್ತೀನಿ. ಫಸ್ಟ್ ಒನ್ ಬಂದು ಈ ಹ್ಯಾಂಡ್ ಕ್ರಾಫ್ಟೆಡ್ ಬ್ಯಾಸ್ಕೆಟ್. ನಂಗಂತೂ ಇದು ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು. ಈಗಂತೂ ಬಿಸಿಲಿರೋದ್ರಿಂದ ನಾವು ಊರಿಂದ ಬಂದಾಗೆಲ್ಲ ತುಂಬ ಬಾಳೆಹಣ್ಣೆಲ್ಲ ತಂದಿರ್ತೀವಿ, ಅದೊಂಥರ ಆಗೋಗ್ಬಿಡುತ್ತೆ ಗಬೆಗೆ. ಅದಕ್ಕೇನೆ ಈ ಥರ ಬ್ಯಾಸ್ಕೆಟಲ್ಲಿ ಸ್ಟೋರ್ ಮಾಡೋದ್ರಿಂದ ಗಾಳಿನೂ ಕೂಡ ಆಡುತ್ತೆ. ಇನ್ನು ಈ ಬ್ಯಾಸ್ಕೆಟ್ ಬಂದು 100% ಆರ್ಗ್ಯಾನಿಕ್ ಕೌನ ಗ್ರಾಸಿಂದ ಮಾಡಿರ್ತಾರೆ. ಹಾಗೆ ಇದರಲ್ಲಿ ಹ್ಯಾಂಡಲ್ ಇರೋದ್ರಿಂದ ಈಸಿಯಾಗಿ ಕ್ಯಾರಿ ಕೂಡ ಮಾಡ್ಬೋದು. ಇನ್ನು ಮಕ್ಕಳು ಮನೇಲಿದ್ದಾರೆ ಅಂದರೆ ಅವರ ಬರ್ಡೇ ಆಗಿರಲಿ ಅಥವಾ ಸಣ್ಣ ಪುಟ್ಟ ಪಾರ್ಟೀಸ್ ಆಗಿರಲಿ ಅರೇಂಜ್ ಮಾಡ್ತಾನೆ ಇರ್ತೀವಿ ಅಲ್ವಾ. ನನ್ನ ಹತ್ರ ಕೇಕ್ ಸ್ಟ್ಯಾಂಡ್ ಇತ್ತು, ಬಟ್ ಕಪ್ ಕೇಕ್ ಸ್ಟ್ಯಾಂಡ್ ಇರಲಿಲ್ಲ. ತುಂಬ ದಿವಸದಿಂದ ಅನ್ಕೊತಿದ್ದೆ ತೊಗೊಬೇಕು ಅಂತ. ಸೊ ಫೈನಲಿ ಐ ಟುಕ್ ದಿಸ್. ಇದರಲ್ಲಿ 2 tier ರೌಂಡ್ ಸ್ಟ್ರಕ್ಚರ್ ಆಗಿರುತ್ತೆ. ಹಾಗೆ ಇದನ್ನ ನ್ಯಾಚುರಲ್ ಬ್ಯಾಂಬೂ ಇಂದ ಮಾಡಿರ್ತಾರೆ. ಇನ್ಮೇಲೆ ಅಂತೂ ಬರ್ಡೇಗೆ ಏನಾದರೂ ಇಡಬೇಕು, ಕಪ್ ಕೇಕ್ಸು ಅಥವಾ ಡೆಸರ್ಟ್ಸು ಅಥವಾ ಏನಾದರೂ ಡೋನಟ್ಸ್ ಇಡಬೇಕು ಅಂದರೆ ಚಿಂತೆನೇ ಇಲ್ಲ, ಆರಾಮಾಗಿ ಇದ್ರ ಮೇಲೆ ಅರೇಂಜ್ ಮಾಡಿಬಿಡ್ಬೋದು. ನೋಡ್ಬೋದು ಎಷ್ಟು ಕ್ಯೂಟಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ಈ ಪ್ರಾಡಕ್ಟ್ ಬಂದು ನಾನು ಲಿಶುಗೆ ಅಂತಾನೆ ಸ್ಪೆಷಲ್ ಆಗಿ ಬೈ ಮಾಡಿದ್ದೀನಿ. ಇದು ಬಂದು ಬಟರ್ಫ್ಲೈ ಟಂಬ್ಲರ್ ವಿತ್ ಲಿಡ್ ಹಾಗೆ ಸ್ಟ್ರಾ ಕೂಡ ಕೊಟ್ಟಿರ್ತಾರೆ. 450 ml ಆಗಿರುತ್ತೆ. ಸೆಟ್ ಆಫ್ 2 ಬರುತ್ತೆ. ಇನ್ನು ಪರ್ಪಲ್ ಬಟರ್ಫ್ಲೈ ಡೀಟೇಲಿಂಗು ಕೂಡ ಇದೆ. ಐ ಬೋರೋಸಿಲಿಕೇಟ್ ಗ್ಲಾಸ್ ಆಗಿರುತ್ತೆ. ಇನ್ನು ಇನ್ನರ್ ರಿಬ್ಬನ್ ಟೆಕ್ಸ್ಚರು ಕೂಡ ಕೊಟ್ಟಿದ್ದಾರೆ. ಈ ನಡುವೆ ನನಗೆ ಸ್ವಲ್ಪ ಕಂಟೈನರ್ಸ್ ಬೇಕು ಅನ್ನಿಸ್ತಿತ್ತು. ಅದು ಫ್ರಿಜ್ಗೂ ಆಗಬೇಕು ಹಾಗೆ ಅವನ್ಗೂ ಇರಬೇಕು ಅಂತ. ಸೊ ಹಾಗಾಗಿ ನಾನು ಈ ಗ್ರೂ ಅವರ ಲೈಟ್ ಪ್ರೀಮಿಯಂ ಬೋರೋಸಿಲಿಕೇಟ್ ಫುಡ್ ಕಂಟೈನರ್ಸ್ನ ತರಿಸಿದ್ದೀನಿ. ಇದು ಸೆಟ್ ಆಫ್ 4 ಬರುತ್ತೆ. 2 370 ml ಆಗಿರುತ್ತೆ, ಒಂದು 930 ml ಆಗಿರುತ್ತೆ, ಮತ್ತೊಂದು 2500 ml ಆಗಿರುತ್ತೆ. ಇದು ಅಷ್ಟೇ ಐ ಬೋರೋಸಿಲಿಕೇಟ್ ಗ್ಲಾಸ್ ಇಂದ ಮಾಡಿರ್ತಾರೆ. ಹೇಳಿದ್ನಲ್ಲ, ಓವನ್ಗೂ ಇಡ್ಬೋದು, ಹಾಗೆ ಫ್ರಿಜ್ ಕಂಟೈನರ್ಸ್ ಆಗು ಕೂಡ ಯೂಸ್ ಮಾಡ್ಬೋದು. ಇನ್ನು ಇದನ್ನ ಡಿಶ್ ವಾಷರ್ಗೂ ಕೂಡ ಹಾಕ್ಬೋದು. ಹಾಗೆ ಫ್ರೀಜರ್ ಸೇಫ್ ಲಿಡ್ ಕೂಡ ಇದೆ, ನಾನ್ ಟಾಕ್ಸಿಕ್ ಕೂಡ. ಇನ್ನಿದನ್ನ ಏನಾದ್ರು ಯೂಸ್ ಮಾಡ್ತಿಲ್ಲ ಅಂದ್ರೆ ಒಂದ್ರ ಒಳಗೆ ಒಂದು ಇಟ್ಟು ಸ್ಟೋರ್ ಕೂಡ ಮಾಡ್ಬೋದು. ಇನ್ನಿದಕ್ಕೆ ಗ್ರೂವ್ಡ್ ಬೇಸ್ ಕೊಟ್ಟಿರೋದ್ರಿಂದ ಫುಡ್ ಕೂಡ ತುಂಬಾನೇ ಫ್ರೆಶ್ ಆಗಿರುತ್ತೆ. ಕಟ್ ಮಾಡಿರುವಂತ ಫ್ರೂಟ್ಸ್ ಆಗಿರ್ಲಿ ಅಥವಾ ವೆಜಿಟೇಬಲ್ಸ್ ಆಗಿರ್ಲಿ ಅಥವಾ ಏನಾದ್ರು ಫುಡ್ ಐಟಮ್ಸ್ ನ ಸ್ಟೋರ್ ಮಾಡೋದಕ್ಕೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಅದರಿಂದ ಡೈರೆಕ್ಟ್ ಆಗಿ ತೆಗೆದು ನಾವು ಓವನ್ ಅಲ್ಲಿ ಬಿಸಿನೂ ಕೂಡ ಮಾಡ್ಕೊಬಹುದು. ಇನ್ನು ಈ ಸಮ್ಮರ್ ಅಲ್ಲಿ ಯಾರಿಗೆ ತಾನೇ ಐಸ್ ಕ್ರೀಮ್ ಅಂದ್ರೆ ಇಷ್ಟ ಆಗಲ್ಲ, ಯಾವ್ದಂದ್ರ ಬೌಲಲ್ಲಿ ಕೊಡೋದಿಕ್ಕಾಗತ್ತಾ ಮನೆಗೆ ಯಾರಿಗಾದ್ರೂ ಗೆಸ್ಟ್ ಬಂದ್ರೆ. ಸೊ ಹಾಗಾಗಿ ನಾನು ಈ ಐಸ್ ಕ್ರೀಮ್ ಬೌಲ್ಸ್ ನ ತರಿಸಿದ್ದೀನಿ. ಇದ್ರಲ್ಲಿ ಐಸ್ ಕ್ರೀಮ್ ಮಾತ್ರನೇ ಅಲ್ಲ, ಏನಾದ್ರು ಡೆಸರ್ಟ್ ಕೂಡ ಸರ್ವ್ ಮಾಡ್ಬೋದು. ಇನ್ನಿದು ಸೆಟ್ ಆಫ್ 6 ಬರುತ್ತೆ, 120 ml. ಹಾಗೆ ಇದು 100% ಫುಡ್ ಸೇಫು ಕೂಡ. ಸ್ಟೇಬಲ್ ಆಗಿರುವಂತ ಬೇಸ್ನು ಕೂಡ ಕೊಟ್ಟಿದ್ದಾರೆ, ಥಿಕ್ ಸ್ಟೆಮ್ ಕೂಡ ಇದೆ. ಸೊ ಯೋಚನೆನೇ ಇಲ್ಲ ಏನೋ ಒಡೆದೋಗ್ಬಿಡುತ್ತೆ ಅಥವಾ ಮಕ್ಕಳೆಲ್ಲ ಯೂಸ್ ಮಾಡಬಾರ್ದು ಅಂತ. ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸು ಕೂಡ. ಇನ್ನು ಈ ಪ್ರೆಗ್ನೆನ್ಸಿಗೋ ಅಥವಾ ಈ ಬಿಸಿಲಿಗೋ ನಂಗೆ ನೀರು ಪದೇ ಪದೇ ಕುಡಿತಾನೆ ಇರಬೇಕು ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಈ ಟಂಬ್ಲರ್ನ ಪರ್ಚೇಸ್ ಮಾಡಿದ್ದೀನಿ. ಇನ್ನಿದು ಪೌಡರ್ ಕೋಟೆಡ್ ಮ್ಯಾಟ್ ಫಿನಿಶ್. ಹಾಗೆ ಇದರಲ್ಲಿ ಲಿಡ್ ಹಾಗೆ ಸಿಪ್
ಮತ್ತು ಸ್ವಿಗ್ ಫೀಚರ್ಸು ಕೂಡ ಇದೆ. ಹಾಗೆ ಇದನ್ನು 304 ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲಿಂದ ಮಾಡಿರ್ತಾರೆ. ಹಾಗೆ ಟ್ರೈಪ್ಲೇ ವ್ಯಾಕ್ಯೂಮ್ ಇನ್ಸುಲೇಷನ್ನು ಕೂಡ ಕೊಟ್ಟಿದ್ದಾರೆ. ಒಂದ್ಸರಿ ವಾಟರ್ನ ಫಿಲ್ ಮಾಡ್ಕೊಂಡ್ರೆ ಸಾಕು, ನಂಗೊಂದು 2 hours ಯೋಚನೆನೇ ಇರಲ್ಲ ಪದೇ ಪದೇ ವಾಟರ್ನ ಫಿಲ್ ಮಾಡ್ಕೊಬೇಕು ಅಂತ. ಈಗಂತೂ ಜಾಸ್ತಿ ಡ್ರೈ ಫ್ರೂಟ್ಸ್ನೆಲ್ಲ ತಂದು ಮನೇಲಿ ಇಟ್ಕೊಂಡಿರ್ತೀನಿ ಅಲ್ವಾ, ಅದು ಎಲ್ಲ ಮಿಕ್ಸ್ ಆಗೋಗ್ಬಿಡ್ತಿತ್ತು ಒಂದೇ ಬಾಕ್ಸಲ್ಲಿ ಇಟ್ಟರೆ. ಸೊ ಹಾಗಾಗಿ ಒಂದು ಡ್ರೈ ಫ್ರೂಟ್ ಬಾಕ್ಸ್ನ ಕೂಡ ಆರ್ಡರ್ ಮಾಡಿದ್ದೆ. ನೋಡ್ಬೋದು ಇದರಲ್ಲಿ ಪಾರ್ಟಿಷನ್ ಕೂಡ ಕೊಟ್ಟಿದ್ದಾರೆ. ಇನ್ನು ಇದನ್ನು ಕೂಡ ರಿಬ್ಡ್ ಬೋರೋಸಿಲಿಕೇಟ್ ಗ್ಲಾಸ್ ಆಗಿರುತ್ತೆ. ಹಾಗೆ ಮಧ್ಯದಲ್ಲಿ ಬ್ಯಾಂಬೂ ಡಿವೈಡರ್ಸ್ನ ಕೊಟ್ಟಿದ್ದಾರಲ್ಲ, ಅದನ್ನು ಕೂಡ ಬೇಕು ಅಂದರೆ ರಿಮೂವ್ ಮಾಡ್ಕೊಬೋದು, ರಿಮೂವಬಲ್ ಆಗಿರುತ್ತೆ. ಇನ್ನು ಡಿಟ್ಯಾಚಬಲ್ ಸ್ಟ್ರ್ಯಾಪ್ ಹ್ಯಾಂಡಲ್ಲು ಕೂಡ ಇದೆ. ಇನ್ನಿದು ಬ್ಯಾಂಬೂ ಲಿಡ್ ಕೂಡ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಕ್ಯೂಟ್ ಆಗಿರುವಂತ ಡೀರ್ ಕೂಡ ಇದೆ. ತುಂಬಾನೇ ಅಸ್ಥೆಟಿಕ್ ಆಗಿ ಒಂದೊಳ್ಳೆ ಲುಕ್ ನ ಕೊಡುತ್ತೆ. ಏನಾದ್ರು ಡೈನಿಂಗ್ ಟೇಬಲ್ ಮೇಲೆಲ್ಲ ಇಟ್ಟಾಗ ಗೆಸ್ಟ್ ಎಲ್ಲ ಬಂದಾಗ ಚೆನ್ನಾಗಿರುತ್ತೆ. ಇನ್ನು ಈ ಸಮ್ಮರ್ಗೆ ನಮ್ಮ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳೋದು ಅಥವಾ ಒಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ನಾನು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡಿ ಇಟ್ಬಿಟ್ರೆ ಪದೇ ಪದೇ ಮಾಡೋ ಅಂಥ ಅಗತ್ಯ ಇರಲ್ಲ. ಹಾಗೆ ಶರಣು ಕೂಡ ಆರಾಮಾಗಿ ಇಟ್ಕೊಂಡು ಕುಡಿಬೋದು ಅಂತ ನಾನು ಈ ಡಿಸ್ಪೆನ್ಸರ್ನ ಆರ್ಡರ್ ಮಾಡಿದ್ದೆ. ಇದರಲ್ಲೇ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ನಾನು ಡಿಟಾಕ್ಸ್ ಡ್ರಿಂಕ್ಗೆ ಕುಕುಂಬರ್, ಲೆಮನ್ ಹಾಗೆ ಸ್ವಲ್ಪ ಜಿಂಜರ್ ಮತ್ತು ಸ್ವಲ್ಪ ಪುದೀನಾನ ಹಾಕ್ಕೊಂಡಿದ್ದೀನಿ. ಇದನ್ನು ಡೈಲಿ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಹಾಗೆ ನಮ್ಮ ಬಾಡಿನೂ ಕೂಡ ಹೈಡ್ರೇಟ್ ಆಗಿರುತ್ತೆ. ಇನ್ನು ಡಿಸ್ಪೆನ್ಸರ್ ಹೈ ಪ್ರೀಮಿಯಂ ಕ್ವಾಲಿಟಿ ನಾನ್ ಟಾಕ್ಸಿಕ್ ಗ್ಲಾಸ್ ಆಗಿರುತ್ತೆ. ಹಾಗೆ ಇದರಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಪ್ ಕೂಡ ಇದೆ. ಬ್ಯಾಂಬೂ ಲಿಡ್ ಹಾಗೆ ಲಿಡ್ ಲಾಕಿಂಗ್ಗೆ ಅಂತ ಸಿಲಿಕಾನ್ ಗ್ಯಾಸ್ಕೆಟ್ ಕೂಡ ಕೊಟ್ಟಿರ್ತಾರೆ. ಹಾಗೆ ವುಡನ್ ಸ್ಟ್ಯಾಂಡ್ ಕೂಡ ಕೊಟ್ಟಿರ್ತಾರೆ. ಇನ್ನು ನೈಟೇ ನಾವು ಈ ಡಿಟಾಕ್ಸ್ ಡ್ರಿಂಕ್ಗೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ನೆಕ್ಸ್ಟ್ ಡೇ ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಹಾಗೆ ಇದ್ರ ಕೆಪಾಸಿಟಿ ಬಂದು 3600 ml ಆಗಿರುತ್ತೆ. ಸೊ ಇಷ್ಟು ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ. ನನಗೆ ಇಷ್ಟ ಆಗಿದ್ದು ಈ ಬಟರ್ಫ್ಲೈ ಟಂಬ್ಲರ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ನೋಡಿದ್ರಲ್ಲ, ಇದಿಷ್ಟು ಪ್ರಾಡಕ್ಟ್ಸ್ನ ನಾನು ನೆಸ್ಟೇಷಿಯಿಂದ ಬೈ ಮಾಡಿದ್ದೀನಿ. ಸೊ ನಿಮಗೂ ಏನಾದರೂ ಪ್ರಾಡಕ್ಟ್ ಇಷ್ಟ ಆಗಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ನಿಮಗೂ ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.